ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಹೆಮ್ಮೆಯನ್ನು ಭರಿಸುವಂಥ ಒಂದು ವಿಶೇಷವಾದಂಥ ಉತ್ಸವ. ಆದ್ದರಿಂದ ಇಲ್ಲಿ ನಮ್ಮ ನಾಡಿನಲ್ಲಿ ಆದಂಥ ವಿಶೇಷವಾದಂಥ ಸಾಹಿತ್ಯ ದಿಗ್ಗಜರನ್ನು ಸ್ಮರಿಸುವಂಥ ಒಂದು ಸುಕಾಲ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಮದಾಪುರ ಬಳಿ ಇರುವಂಥ ಒಂದು ಪುಟ್ಟ ಗ್ರಾಮ ಬೆಟಗೇರಿ. ಇಲ್ಲಿ ಆನಂದ ಕಂದ ಅನ್ನುವಂಥ ಕಾವ್ಯನಾಮದಿಂದ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮರು ತಮ್ಮದೇ ಆದಂಥ ವೈಶಿಷ್ಟ್ಯತೆಯನ್ನು ನಾಡಿನಲ್ಲೆಲ್ಲ ಪರಿಚಯಿಸಿ ಸಾಹಿತ್ಯ ದಿಗ್ಗಜರಿಸಿಕೊಂಡಿದ್ದಾರೆ. ಅವರ ಕುರಿತು ನಾನೇ ಬರೆಯುವಂಥ ಒಂದು ಚಿಕ್ಕ ಲಾವಣಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕೇಳಿರಿ ಕೇಳಿರಿ ಕನ್ನಡ ನಾಡಲಿ ನಮ್ಮದು ಬೆಟಗೇರಿ ಪುಣ್ಯಗ್ರಾಮ. ಕವಿಭೂಷಣ ಬೆಟಗೇರಿ ಕೃಷ್ಣ ಶರ್ಮ ಹುಟ್ಟಿ ಬೆಳೆದ ನಮ್ಮ ಜನ್ಮಸ್ಥಾನ. ಕಲ್ಯಾಣ ಕ್ರಾಂತಿ ಆದ ಬಳಿಕ ಚದುರಿ ಬಂದಿದೆ ಶರಣಪಡೆ. ಸುತ್ತಲೂ ಬೆಟ್ಟ ನಡುವೆ ಕೊಳ್ಳ ಹೆಸರಾಗಿದೆ ಬೆಟಗೇರಿ ನೆಲೆ. ಪೂರ್ವಕ್ಕೆ ಗೋಸಬಾಳ, ಪಶ್ಚಿಮಕ್ಕೆ ಮಮದಾಪುರ, ದಕ್ಷಿಣಕ್ಕೆ ಅಕ್ಕಿಸಾಗರ ಮುಗುಳಿಹಾಳ, ಉತ್ತರ ದಿಕ್ಕಿಗೆ ನೆರಳಿಂತ ನಿಂಗಾಪುರ, ಸೆರೆಗಿನಲ್ಲಿ ತಪ್ಸಿ ಕೆಮ್ಮಣಕೋಲ. ಊರ ಮುಂದೆ ಹರಿದಿದೆ ಪಂಚಗಂಗಾ ಹಳ್ಳ, ನೆಲೆ ನಿಂತಾನಲ್ಲಿ ಅಡವಿ ಸಿದ್ದೇಶ್ವರ. ನಮ್ಮ ಸ್ವಾಗತ ಮೂರ್ತಿ ವಿಶ್ವಗುರು ಬಸವಣ್ಣ, ಬೀರಸಿದ್ದೇಶ್ವರ ಮಹಾದ್ವಾರ ಬೆಟಗೇರಿಗೆ. ಅಂದು ಬೆಟಗೇರಿ ಗೌಡರು ಶ್ರೀನಿವಾಸರಾಯರು ಹೆತ್ತು ಕೊಟ್ಟಾರ ಸಾಹಿತ್ಯ ರತ್ನವನ. ಅನಂತ ಕಷ್ಟ ನಷ್ಟ ಅನುಭವಿಸಿ ಬೆಳೆದ ಆನಂದ ಕಾವ್ಯನಾಮದ ಈಶಪ್ಪಣ. ಈಶಪ್ಪಣವರೇ ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮ ಕನ್ನಡ ಸಾಹಿತ್ಯ ದಿಗ್ಗಜನ. ವರ್ಣಿಸುವುದು ಅಸಾಧ್ಯ ಚಿತ್ತಗೊಟ್ಟು ಕೇಳರಿ, ಪೇಳುವೆ ನಾನವರ ಸಾಹಿತ್ಯನ. ರಾಜಯೋಗಿ ಮುದ್ದನ ಮಾತು ಅರುಣೋದಯ, ನಮ್ಮ ಬದುಕು ನಲ್ವಾಡು ಸುದರ್ಶನ. ಅಶಾಂತಿ ಪರ್ವ ಜನಪದ ಜೀವ ಕನ್ನಡ ಸಾಹಿತ್ಯ, ಮಾತನಾಡು ಕಲ್ಲು ಬೆಳ್ಳಬಡಿ ಮಲ್ಲಮ್ಮ. ಒಡನಾಡಿ ವಿರಹಿಣಿ ಉತ್ಸಾಹಘಾತಕಾರ ಹುಣ್ಣಿಮೆ, ಬೆಂದ ಹೃದಯ ಸಂಸಾರ ಚಿತ್ರ ಬಡತನದ ಬಾಳು. ಮುಂಡರಿಗೆಯ ಗಂಡುಗಲಿ ರಾಷ್ಟ್ರೀಯ ಪಂದ್ಯಾವಳಿ, ಪಂಚಗಂಗಾ ಕರ್ನಾಟಕದ ಜನಜೀವನ. ನಮ್ಮ ಸಂಸ್ಕೃತಿ ಪರಂಪರೆ ಬಿಸು ಕಲ್ಲಿನ ಹಾಡು, ಹರಿದಾಸ ಭಕ್ತಿ ಸಾಧನೆ ಅಕ್ರೂರ ಚರಿತ್ರೆ. ಮೃಚ್ಛಕಟಿಕ ಲೋಕನೀತಿ ಜಯಂತಿ, ಮಗಳ ಮದುವೆ ಜಯ ಕರ್ನಾಟಕದ ಜಯಬೇರಿನ. ಅಭಿಮಾನದಿಂದ ಲಾವಣಿ ಬರೆದ ಈಶ್ವರಚಂದ್ರ ಬೆಟಗೇರಿ ಗ್ರಾಮದ ಕಂದರಿವರು. ತಮ್ಮೆಲ್ಲರ ಆಶೀರ್ವಾದ ಶಿರದಲ್ಲಿ ಹೊತ್ತು, ಗುರು ಹಿರಿಯರ ಆಶೀರ್ವಾದ ಶಿರದಲ್ಲಿ ಹೊತ್ತು, ಮಾಡುತ್ತಿಯರು ಸರಸ್ವತಿ ಸೇವೆಯಣ, ಮಾಡುತ್ತಿಯರು ಸರಸ್ವತಿಯ ಸೇವೆಯಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಲಾವಣಿಯಲ್ಲಿ ಆನಂದ ಕಂದರ ಬದುಕಿನ ಚಿತ್ರಣ ಬಂದದು ಸಂತಸ ಸಂಗತಿ. ಸರ್ವರಿಗೂ ಇದು ಬಹಳ ವೇದ್ಯವಾಗಿ ಆನಂದವನ್ನು ಹರಿಸಿತು. ಈ ನಿಟ್ಟಿನಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ಸರ್ಕಾರದಿಂದ ನಿಯೋಜಿತವಾಗಿ ಮೊನ್ನೆ 11 ನವೆಂಬರ್ 2025 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಆಶ್ರಯ ಹಾಗೂ ಟ್ರಸ್ಟ್ ಎರಡು ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಕುಮಾರಗಂಧರ್ವ ರಂಗಮಂದಿರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಿತ್ತು. ನಿಜಕ್ಕೂ ಇದು ಸಂತಸದ ಸಂಗತಿ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಸ್ಮಾರಕ ಟ್ರಸ್ಟ್ ವತಿಯಿಂದ ನಾಡಿನ ಹಿರಿಯ ಮತ್ತು ಕಿರಿಯ ಸಾಹಿತಿಗಳಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು. ಬೆಂಗಳೂರಿನ ಹಿರಿಯ ಕವಿ HS ಶಿವಪ್ರಕಾಶ್ ಅವರಿಗೆ ಕಾವ್ಯ ಪ್ರಶಸ್ತಿ 2023. ಹಾಗೆಯೇ ದಾವಣಗೆರೆಯ ಕಥಾಗಾರ್ತಿ BT ಜಾಹ್ನವಿ ಅವರಿಗೆ ಕಥಾ ಪ್ರಶಸ್ತಿ 2025. ಶಿವಮೊಗ್ಗದ K ಅಕ್ಷತಾ ಅವರಿಗೆ 2023 ಹಾಗೂ ಮಂಗಳೂರಿನ ವಿಲ್ಸನ್ ಕಟಗಿಲ್ ಅವರಿಗೆ 2024. ರಾಯಚೂರಿನ ಆರಿಫ್ ರಾಜ ಅವರಿಗೆ 2025 ಯುವ ಸಾಹಿತ್ಯ ಪುರಸ್ಕಾರವನ್ನು ತಲಾ 10,000 ರೂಪಾಯಿ ನೀಡಿ ಅವರಿಗೆ ಪ್ರಶಸ್ತಿ ಪತ್ರ ಫಲಕದೊಂದಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಾಡಿನ ಹಿರಿಯ ಪತ್ರಕರ್ತರು ವಾಗ್ಮಿಗಳಂತ G. ರಾಮಕೃಷ್ಣ ಅವರು ಇಂದು ನಮ್ಮ ಸಮಾಜದಲ್ಲಿ ಯಾವುದೇ ಸಂಗತಿಯನ್ನು ಎಲ್ಲರೂ ವಿಮರ್ಶಾತ್ಮಕವಾಗಿ ಕಾಣಬೇಕು.
ಅದರಲ್ಲೂ ಯುವಜನರು ಪ್ರಶ್ನಿಸುವ ಗುಣ ಬೆಳೆಸಿಕೊಳ್ಳಬೇಕು. ಯಾಕೆಂದರೆ ಈಗ ಸತ್ಯಕ್ಕಿಂತ ಸುಳ್ಳು ವಿಷಯಗಳೇ ವಿಜೃಂಭಿಸುತ್ತಲಿವೆ. ಭಾವನಾತ್ಮಕ ವಿಚಾರಗಳು ಮುನ್ನೆಲೆಗೆ ಬಂದು ವೈಚಾರಿಕತೆಗೆ ಹಿನ್ನಡೆಯಾಗುತ್ತಲಿದೆ. ನಮ್ಮಲ್ಲಿ ಪ್ರಶ್ನಿಸುವ ಗುಣ ಕುಸಿಯುತ್ತಿದೆ. ಯುವಜನ ಪ್ರಶ್ನಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ವಿವಿಧ ವಿಷಯಗಳ ಬಗ್ಗೆ ತಪ್ಪು ಮಾಹಿತಿ ನೀಡಿ ಜನರನ್ನು ಹಾದಿ ತಪ್ಪಿಸುವ ಕಾರ್ಯವಾಗಬಾರದು. ಹಾಗಾಗಿ ಪ್ರತಿಯೊಬ್ಬರೂ ಎಚ್ಚರದಿಂದ ಇರಬೇಕು. ಯಾವುದೇ ವಿಷಯವನ್ನಾದರೂ ಪರಾಮರ್ಶಿಸದೆ ಒಪ್ಪಿಕೊಳ್ಳಬಾರದು ಎಂದು ಅವರು ಎಲ್ಲರಿಗೂ ಸತ್ಕಾರವನ್ನು ಮಾಡಿ ತಮ್ಮ ನುಡಿಗಳನ್ನು ಆಡಿದರು. ರಾಜ್ಯ ಮಟ್ಟದ ಯುವ ಕಥೆ ಸ್ಪರ್ಧೆಯಲ್ಲಿ ಮಣಿಕಂಠ ಗೋಧಮನಿಯವರಿಗೆ ಪ್ರಥಮ, ಸಂತೋಷ್ ನಾಯ್ಕ ಅವರಿಗೆ ದ್ವಿತೀಯ, ಪ್ರಹ್ಲಾದ್ ಡಿ ಎಂ ಅವರಿಗೆ ತೃತೀಯ. ಹಾಗೆಯೇ ಕಾವ್ಯ ಸ್ಪರ್ಧೆಯಲ್ಲಿ ವಿದ್ಯಾ ಪ್ರಥಮ, ಮಂಜುಳಾ ಜಿ ಎಚ್ ದ್ವಿತೀಯ ಹಾಗೂ ಶಿವರಾಜ್ ಅರಳಿ ಅವರಿಗೆ ತೃತೀಯ, ಶ್ರೀ ಮುದ್ರಾಡಿ ಅವರಿಗೆ 4ನೇ ಒಂದು ಬಹುಮಾನಗಳನ್ನು ಇತ್ತು. ಪ್ರಶಸ್ತಿ ಪತ್ರಗಳನ್ನು ನೀಡಿ ಆಧಾರದಿಂದ ಅವರು ಸತ್ಕರಿಸಿದರು. ನಿಜಕ್ಕೂ ವರ್ಣರಂಜಿತವಾದಂಥ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಹಳಷ್ಟು ವೇದಿಕೆ ಅಲ್ಲದೆ ಕುಮಾರಗಂಧರ್ವ ವೇದಿಕೆ ಸಭೆ ಪೂರ್ಣವಾಗಿತ್ತು. ವಿಶೇಷವಾಗಿ ಗಣ್ಯಮಾನ್ಯರೊಂದಿಗೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಸಂಖ್ಯಾತರಾಗಿ ಪಾಲ್ಗೊಂಡಿದ್ದು ಸಂತೋಷವನ್ನು ಭರಿಸಿತು. ಈ ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದಂಥ ವೆಂಕಟಗಿರಿ ದಳವಾಯಿ, ಧಾರವಾಡದ RC ಹಿರೇಮಠ ಕನ್ನಡ ಅಧ್ಯಯನ ಪೀಠದ ಪ್ರಾಧ್ಯಾಪಕಿ ಶ್ರೀಮತಿ ಅನಸೂಯ ಕಾಂಬ್ಳೆ ಅಭಿನಂದನಾಪರ ನುಡಿಗಳನ್ನು ಆಡಿದರು. ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ವಿನಯ ಒಕ್ಕುಂದ್ ಅವರೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದಂಥ KH ಚೆನ್ನೂರವರು, ಟ್ರಸ್ಟ್ ಸದಸ್ಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಅವರೊಂದಿಗೆ ಸದಸ್ಯರಾದಂಥ ಡಾಕ್ಟರ್ HB ಕೋಲ್ಕಾರ್ ಹಾಗೂ ಹಿರಿಯ ಸಾಹಿತಿ ಮಾಲಿಂಗ ಮಂಗಿ, ಶ್ರೀಮತಿ ಗೀತಾಂಜಲಿ ಕುರುಡಗಿ, ಜಗನ್ನಾಥ್ ಗೆನಣ್ಣವರ್, ರವೀಂದ್ರ ಕುಲಕರ್ಣಿ ಅವರ ಜೊತೆಗೆ ನಮ್ಮ ಆನಂದ ಕಂದರ ಅಣ್ಣನ ಮಗ ಶ್ರೀ ಹನುಮಂತರಾವ್ ಬಲವಂತರಾವ್ ಪಾಟೀಲ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದುದು ಕೂಡ ಬಹಳ ಒಂದು ಸಂತೋಷದ ಸಂಗತಿ. ಈ ವಿಷಯದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಾಲೇಜು ಹೈಸ್ಕೂಲುಗಳಲ್ಲಿ ವಿಶೇಷವಾಗಿ SLCಯಲ್ಲಿ 100ಕ್ಕೆ ಮೇಲ್ಪಟ್ಟು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಆಯೋಜನೆ ಮಾಡಿದ್ದು ಬಹಳಷ್ಟು ಸಂತೋಷವನ್ನು ಭರಿಸಿತು. ಈ ಎಲ್ಲ ಮಕ್ಕಳೊಂದಿಗೆ ನಮ್ಮ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಹುಟ್ಟೂರು ಬೆಟಗೇರಿಯ ಶ್ರೀ ವೀರಭದ್ರಪ್ಪ ವೀರಸಂಗಪ್ಪ ದಯಣ್ಣವರ ಪ್ರೌಢಶಾಲೆಯ ಬಹಳಷ್ಟು ವಿದ್ಯಾರ್ಥಿನಿಯರು ಕೂಡ ಉಪಸ್ಥಿತರಿದ್ದು ವಿಶೇಷವಾದಂಥ ಈ ಒಂದು ಸತ್ಕಾರವನ್ನು ಅವರು ಪಡೆದುದು ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ. ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರು ತಮ್ಮ ಬಾಳನ್ನು ಗಂಧದಂತೆ ತೆಗೆದು ಸಾಹಿತ್ಯ ದಿಗ್ಗಜರೆನಿಸಿಕೊಂಡು ಅವರು ತಮ್ಮದೇ ಆದಂಥ ಒಂದು ಖ್ಯಾತಿಯನ್ನು ಮೆರೆದಿದ್ದಾರೆ. ಆ ನಿಟ್ಟಿನಲ್ಲಿ ಬೆಟಗೇರಿ ಎಂದಾಕ್ಷಣ ಕೃಷ್ಣ ಶರ್ಮಾ ಬೆಟಗೇರಿ ಅನ್ನುವಂಥ ಒಂದು ಮಹತ್ವದ ಒಂದು ಅನಿಸಿಕೆ ನಮ್ಮೆಲ್ಲರದು ಆಗಿದೆ. ಆ ನಿಟ್ಟಿನಲ್ಲಿ ಆನಂದ ಕಂದರು ತಮ್ಮ ಜೀವನ ಪರ್ಯಂತರವಾಗಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಕೂಡ ಅಮೂಲ್ಯವಾದಂಥ ಸಾಹಿತ್ಯವನ್ನು ನೀಡಿ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ವಿಶಿಷ್ಟವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂಥ ಮಹಿಮರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಒಂದು ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮೂರು ಬೆಟಗೇರಿಯ ಶ್ರೀರಾಮ ವೃತ್ತದಿಂದ ಮೇಲಕ್ಕೆ ಮರಡೇಶ್ವರಪುರಕ್ಕೆ ಹೋಗುವಂಥ ಮಾರ್ಗದಲ್ಲಿ ನಮ್ಮ ಶ್ರೀಕೃಷ್ಣ ಗುರುಕುಲವನ್ನು ಒಂದು ಸ್ಥಾಪಿಸಿಕೊಂಡು ಅದರ ಎಡೆಯಲ್ಲಿ ನಮ್ಮ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರನ್ನು ನೆನಪಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತಿದ್ದೇನೆ. ಯಾಕೆಂದರೆ ಹಿಂದಿನವರನ್ನು ನೆನಪು ಮಾಡುವುದು ಇಂದಿನವರ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಆನಂದ ಕಂದರು ನೀಡಿದಂಥ
ಆ ದೊಡ್ಡ ಒಂದು ಬಳವಳೆಯನ್ನು ನಾವು ಮುಂದಿನ ಪರಂಪರೆಗೆ ವರ್ಗಾಯಿಸುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಅಳಿಲ ಸೇವೆ ಎಂಬಂತೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಶ್ರೀಕೃಷ್ಣ ಗುರುಕುಲದ ಮುಖಾಂತರವಾಗಿ ಈ ಒಂದು ಕಾರ್ಯವನ್ನು ಮಾಡುವಂಥ ಒಂದು ಸಂಕಲ್ಪ ನನ್ನದಾಗಿದೆ. ಇದ್ದಾಗ ಬೆಟಗೇರಿ ಕೃಷ್ಣ ಶರ್ಮವರು ಅವರು ನೀಡಿದಂಥ ಸಾಹಿತ್ಯದ ಕೊಡುಗೆಯನ್ನು ನಾವು ಸ್ಮರಿಸುತ್ತಾ ಮುಂದಿನವರಿಗೆ ಅದನ್ನು ಪರಂಪರಾಗತವಾಗಿ ಸಾಗಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿ ಈ ಕಾರ್ಯವನ್ನು ಮಾಡೋಣ. ಅದಕ್ಕೆ ನಮ್ಮ ಗೋಕಾಕ ಸರ್ಕಾರದಿಂದ ನಿಯೋಜಿತವಾಗಿರುವಂಥ ನಮ್ಮ ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ಕೂಡ ಸಹಕಾರವನ್ನು ನೀಡುತ್ತಾ ಬಂದಿದೆ. ಆ ಒಂದು ಟ್ರಸ್ಟಿನ ಒಂದು ಸಹಕಾರದೊಂದಿಗೆ ವಿಶೇಷವಾಗಿ ನಮ್ಮೂರಿನ ಕುರಿತು ನಾನು ಬರೆದಂಥ ನಮ್ಮೂರ ದೈವ ಅನ್ನುವಂಥ ಒಂದು ಸುಮಾರು 450 ಪುಟಗಳ ಒಂದು ಪುಸ್ತಕವನ್ನು ಕೂಡ ಪ್ರಕಟಿಸುವ ಯೋಚನೆಯಲ್ಲಿ ನನ್ನದಾಗಿದೆ. ನಮ್ಮೂರು ನಮ್ಮೂರ ಒಂದು ಚರಿತ್ರೆ ಗ್ರಾಮಕೋಶ ಅದರಲ್ಲಿ ಎಲ್ಲ ಅಡಕವಾಗಿರುವುದರಿಂದ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಸಂಶೋಧಕರಿಗೆ ಅದೊಂದು ಆಕಾರ ಗ್ರಂಥವಾಗಲಿ ಅನ್ನುವಂಥ ಅಭಿಲಾಷೆ ನನ್ನದಾಗಿ. ಆ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿ ಪ್ರಯತ್ನ ಮಾಡಬೇಕು ಹಮ್ಮಲ ನಮ್ಮದಿರುವುದು. ಅದಕ್ಕಾಗಿ ಎಲ್ಲ ನಮ್ಮ ಸಾಹಿತಿಗಳು, ಹಿರಿಯರು, ಗುರು ಹಿರಿಯರು, ಮಾರ್ಗದರ್ಶಕರು ಅಲ್ಲದೆ ನಮ್ಮ ಡಾಕ್ಟರ್ ಬೆಟಗೇರಿ ಕೃಷ್ಣ ಟ್ರಸ್ಟ್ ಕಮಿಟಿಯ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಟ್ರಸ್ಟ್ ಕಮಿಟಿ ಸರ್ಕಾರದಂತ ನಿಯೋಜಿತವಾಗಿ ಇಂಥ ಒಂದು ಕಾರ್ಯಗಳನ್ನು ಮಾಡುತ್ತಲಿರುವುದು ಅಭಿನಂದನೀಯವಾದಂಥ ಸಂಗತಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿಕೊಂಡು ಆನಂದ ಕಂದರ ಒಂದು ಸಾಹಿತ್ಯವನ್ನು ಉಳಿಸುವುದರೊಂದಿಗೆ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಸಂಕಲ್ಪವನ್ನು ಮಾಡೋಣ. ಆ ನಿಟ್ಟಿನಲ್ಲಿ ಕನ್ನಡ ರಾಜರಾಜೇಶ್ವರಿಯು ನಮ್ಮೆಲ್ಲರಿಗೂ ನಿರಂತರವಾಗಿ ಆಶೀರ್ವಾದವನ್ನು ಮಾಡಿ ಶ್ರೀರಕ್ಷೆಯಾಗಿ ನಿಲ್ಲಲೆಂಬ ಭಾವನೆ ನನ್ನಲ್ಲಿದೆ. ಯಾಕೆಂದರೆ ಕನ್ನಡ ತಾಯಿಯ ಸೇವೆಯನ್ನು ಮಾಡೋದು ಇದು ಎಲ್ಲರಿಗೂ ಸಿಗುವುದಿಲ್ಲ. ಯಗಲೋಕದಲ್ಲಿ ಎಲ್ಲರೂ ಹುಟ್ಟಿದರೂ ಕೂಡ ಅಯೋಗ್ಯ ಪುರುಷೋ ನಾಸ್ತಿ ಯೋಜಿಕಸ್ತ ದುರ್ಲಭ ಎನ್ನುವ ವಾಕ್ಯವಾಣಿಯಂತೆ ಎಲ್ಲರೂ ಯೋಗ್ಯರೇ ಇದ್ದರೂ ಕೂಡ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಇಂಥ ಕಾರ್ಯಗಳಿಗೆ ಪರಂಪರಾಗತವಾಗಿ ಅವನ್ನು ಉಳಿಸಿಕೊಂಡು ಬರ್ತಾ ಇರುವುದು ಕೂಡ ಅದು ವಿಶೇಷವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮಗೆ ಎಷ್ಟು ಸಾಧ್ಯವಷ್ಟು ಶಕ್ಯಾನುಸಾರವಾಗಿ ಆನಂದ ಕಂದರ ಸಾಹಿತ್ಯವನ್ನು ಉಳಿಸುವುದರೊಂದಿಗೆ ಆ ಒಂದು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಸಾಗಿಸುವಂಥ ಕಾರ್ಯಕ್ಕೆ ಕಂಕಣಬದ್ಧರಾಗೋಣ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಗೋಕಾಕದ ಈ ಆತ್ಮೀಯರ ಅಂತ ಶ್ರೀ ಮಲ್ಲಿಕಾರ್ಜುನ್ ಜೋತಾವರ್ ಹಾಗೂ ಅಶೋಕ್ ಜೋತಾವರವರೊಂದು ಈ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಇಂಥ ಒಂದು ಸಾಹಿತ್ಯ ಕೃತಿಗಳನ್ನು ಪರಿಚಯಿಸುವುದರ ಜೊತೆಗೆ ಇಂಥ ಸಾಹಿತ್ಯ ಗೋಷ್ಠಿಗಳ ಕುರಿತು ಆಗತಕ್ಕಂಥ ಸಮಾರಂಭಗಳ ಕುರಿತು ತಮ್ಮೊಡನೆ ಚರ್ಚಿಸಲು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಅವರಿಗೂ ಕೂಡ ನಾನು ಕೃತಜ್ಞತೆಯಿಂದ ಕೈ ಮುಗಿದು ಈ ನನ್ನ ವಾಕ್ಪುಷ್ಪಗಳನ್ನು ಸರಸ್ವತಿಯ ಪಾದಾರವಿಂದಗಳಿಗೆ ಅರ್ಪಣೆ ಮಾಡಿದಂತ್ರಿ. ಆನಂದ ಕಂದರ ಒಂದು ಸ್ಮರಣೆ ನಿತ್ಯವೂ ನಮ್ಮ ಹೃದಯದಲ್ಲಿ ಇದೆ ಎಂದು ಸಂತೋಷದಿಂದ ತಿಳಿಸಲಿಕ್ಕೆ ನನಗೆ ಹರ್ಷವಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.